ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾವು ರಾಗಿ ಅಂಬ್ಲಿ ಮಾಡುವ ಬನ್ನಿ. ಇದು ನಮ್ಮ ಹಳ್ಳಿ ಕಡೆ ಭಾರಿ ಫೇಮಸ್ ಆದ ಡಿಶ್ಶು. ನೋಡಿ, ನಾನು ಇವಾಗ ಬೋಗಣಿ ಇಟ್ಟು ನೀರು ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಮಾಡ್ಕೊಬೋದು. ಉಪ್ಪು ಹಾಕಿದ್ದೀನಿ ನೋಡಿ, ಮತ್ತು ಜೀರಿಗೆ ಹಾಕಿಬಿಟ್ಟು ನೋಡಿ ಇವಾಗ ಹಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನಾನು 2 ಸ್ಪೂನ್ ಹಿಟ್ಟಿಂದು ಮಾಡ್ತಾಯಿದ್ದೀನಿ. ಸರಿ ಕಲಿಸ್ಕೋಬೇಕು, ಅದು ಗಂಟು ಬರಬಾರ್ದು, ಹಾಗೆ ಕಲಿಸ್ಕೋಬೇಕು. ಗಂಟಿದ್ರೆ ಅಂಬ್ಲಿ ಗಂಟಾಗಿ ಬರ್ತದೆ, ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಗಂಟಿಂದಾಗಿ ಕಲಿಸ್ಕೋಬೇಕು. ನೋಡಿ, ನಾನು ಕಲಿಸ್ಕೋಬೇಕು. ಇದು ಬೇಸಿಗೆ ಕಾಲಕ್ಕೆ ಸೂಪರಾದ ರೆಸಿಪಿ ಇದೆ. ಇದು ವಾರದಲ್ಲಿ 1-2 ಸತಿ ಆದರೂ ಕುಡಿಬೇಕು. ದೇಹಕ್ಕೆ ಸಹ ತಂಪಾಗಿರುತ್ತೆ ಈ ರಾಗಿ ಅಂಬ್ಲಿ ಕುಡಿಯೋದ್ರಿಂದ. ನೋಡಿ, ನೀರು ಕಾಯ್ದಿದ್ದೀಗ ಸರಿ ಹೊದಾಡ್ತಾ ಇದೆ. ಇವಾಗ ಸರಿ ಕಾಯಿಸ್ಬೇಕು. ನೋಡಿ, ಸರಿ ಕಲಿಸ್ಬೇಕು, ಇಲ್ಲಾಂದರೆ ಹಾಗೆ ಬಿಟ್ಟರೆ ಗಂಟು ಉಳ್ತದೆ. ಕೈ ಬಿಡದಾಗೆ ಕಾಯಿಸ್ತಾ ಇರಬೇಕು. ನೋಡಿ, ಇವಾಗ ರೆಡಿ ಆಯಿತು, ಕುದಿ ಬರ್ತಾಯಿದೆ ನೋಡಿ ಫ್ರೆಂಡ್ಸ್. ನೀವು ಬೇಸಿಗೆಗಾಲದಲ್ಲಿ ಮಾಡ್ಕೊಂಡು ಕುಡೀರಿ ಫ್ರೆಂಡ್ಸ್, ತುಂಬ ಒಳ್ಳೆಯದು, ಆರೋಗ್ಯಕರ ಆಗಿರುತ್ತೆ ಇದು ರಾಗಿ ಅಂಬ್ಲಿ. ನಾವು ಮಂಗಳೂರಲ್ಲಿರೋದ್ರಿಂದ ತುಂಬ ಹೀಟಲ್ಲ ಮಂಗಳೂರು, ಇದಕ್ಕೆ ನಾನು ಅವಾಗವಾಗ ಮಾಡ್ತಾಯಿರ್ತೀನಿ ರಾಗಿ ಅಂಬ್ಲಿ. ಆಫ್ ಮಾಡಿದೆ. ಇವಾಗ ಇದು ಒಂದು ಸ್ವಲ್ಪ ತಣ್ಣಾದ್ಮೇಲೆ ತೆಗೆದಿದ್ದೀನಿ. ಇವಾಗ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ನಾನು. ಇವಾಗ ನೋಡಿ, ಒಂದು ಪಾತ್ರೆ ಹಾಕ್ತಾಯಿದ್ದೀನಿ, ಮೊಸರು ಹಾಕ್ತಾಯಿದ್ದೀನಿ, ಗಟ್ಟಿ ಮೊಸರು. ನೀವು ಯಾವ ಥರ ಮೊಸರು ಆದರೆ ಹಾಕ್ಬೋದು. ಜಾಸ್ತಿ ಹುಳಿ ಆಗೋದಿಲ್ಲ. ನೋಡಿ, ಸೂಪರಾಗಿರುತ್ತೆ ಈ ರೆಸಿಪಿ. ಬೇಸಿಗೆಯಲ್ಲಿ ಟ್ರೈ ಮಾಡಿ ಬೇಕಿದ್ರೆ. ನೋಡಿ, ಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿದೆ. ನೋಡಿ, ವಾರದಾಗ 1-2 ಸತಿ ಆದರೂ ಕುಡಿದ್ರೆ ದೇಹದ ತಂಪಾಗಿರುತ್ತೆ. ಈ ದೇಶದಲ್ಲಿ ಭಾರಿ ಒಳ್ಳೆಯದಿದೆ. ಈ ಬೇಸಿಗೆಯಲ್ಲಂತೂ ಬಿಸಿಲಿಗೆ ಹೋಗಿ ಬಂದರೆ ಈ ಥರದೊಂದು ಫ್ರಿಜ್ಜಲ್ಲಿ ಇಟ್ಟು ಕುಡಿದ್ರೆ ತಂಪಾಗಿರುತ್ತೆ. ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ನೋಡ್ಬೋದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. Thank you for watching.